ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈ ಪಶ್ಚಿಮ ಬಂಗಾಳ ಅಂತ ಅಂದ್ರೆ ಹಿಂಸಾಚಾರ ಇದೆಲ್ಲ ನೆನಪಾಗುತ್ತೆ. ಗಲಾಟೆ, ಗದ್ದಲಗಳು, ಗಲಭೆ, ಹಿಂಸಾಚಾರ ಇಂಥ ಪ್ರಕರಣಗಳೇ ಕಣ್ಮುಂದೆ ಬರುತ್ತೆ. ಅಗೇನ್ ಪಶ್ಚಿಮ ಬಂಗಾಳದಲ್ಲಿ ಜನ ಇದರಿಂದ ಬೇಸತ್ತು ಆಚೆ ಬರೋದಕ್ಕೇನೆ ಬದಲಾವಣೆ ಬಯಸಿ ಬಿಜೆಪಿಗೆ ಬಹುಮತ ಕೊಟ್ರು ಅನ್ನೋ ಹೊತ್ತಲ್ಲೇ ಮತ್ತೆ ಹಿಂಸಾಚಾರ. ಸುವೇಂದು ಅಧಿಕಾರಿ ಅವರ ಆಪ್ತನ ಹತ್ಯೆಗೆ ಸ್ಕೆಚ್ ಹಾಕಿದ್ರ ಆಗುಂತಕರು. ಆಪ್ತನ ಹತ್ಯೆಯಲ್ಲ, ಬದಲಾಗಿ ಸುವೇಂದು ಅಧಿಕಾರಿಯವರ ಹತ್ಯೆಗೆ ಸ್ಕೆಚ್ ರೂಪುಗೊಂಡಿದ್ದ ಅಂತ. ಪಶ್ಚಿಮ ಬಂಗಾಳ ರಾಜಕೀಯ ಹಿಂಸಾಚಾರ ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಕೋಲ್ಕತ್ತಾದ ಹೊರವಲಯದ ಮಧ್ಯಮ ಗ್ರಾಮದಲ್ಲಿ ಶೂಟೌಟ್ ಆಗಿದೆಯಂತೆ. ಸಿಎಂ ಅಭ್ಯರ್ಥಿ ಸುವೇಂದು ಆಪ್ತ ಚಂದ್ರನಾಥ್ ಗುಂಡಿಗೆ ಬಲಿಯಾಗಿದ್ದಾರೆ. ಮಧ್ಯರಾತ್ರಿ ಚಂದ್ರರಥ ಹತ್ಯೆ ಮಾಡಿದ್ದಾರಂತೆ ಆಗುಂತಕರು. ಅಪರಿಚಿತರಿಂದ ಕೃತ್ಯ ಆಗಿದೆ. ಬಹಳ ಸನಿಹದಿಂದಲೇ 4 ಬಾರಿ ಶೂಟೌಟ್ ಆಗಿದೆಯಂತೆ ಆಪ್ತನಿಗೆ. ಚಂದ್ರರಥ ಜೊತೆ ಕಾರಿನಲ್ಲಿ ಸುವೇಂದು ಅಧಿಕಾರಿ ಪತ್ನಿ ಪ್ರಯಾಣ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ತೃಣಮೂಲ ಕಾಂಗ್ರೆಸ್ ಕಾರ್ಯಕರ್ತರಿಂದ ಹತ್ಯೆಗೆ ಯತ್ನದ ಶಂಕೆ ವ್ಯಕ್ತವಾಗ್ತಾ ಇದೆ. ಬಿಜೆಪಿ ಅಧಿಕಾರಿ ಬಂದರೂ ಕೂಡ ನಿಂತಿಲ್ವಂತೆ ರಕ್ತಸಿಕ್ತ ರಾಜಕೀಯ. ಅಂದ್ರೆ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದು ಕೂರಿಸೋದಕ್ಕೆ ಮತದಾರರು ಒಲವು ತೋರಿಸಿದ್ದಾರೆ ಅಂಥದ್ದೊಂದು ಫಲಿತಾಂಶ ಬಂದಿದೆ. ಆದರೂ ಕೂಡ ಈ ರಕ್ತಸಿಕ್ತ ಅಧ್ಯಾಯಗಳಿಗೆ ತೆರೆ ಬೀಳ್ತಿಲ್ಲ ಅನ್ನೋದು ಬಹಳ ಆತಂಕಕಾರಿ ವಿಚಾರ ಪಶ್ಚಿಮ ಬಂಗಾಳದಲ್ಲಿ. ಸುವೇಂದು ಸಹೋದರ ದಿವ್ಯೇಂದು ಹತ್ಯೆಗೂ ಕೂಡ ಪ್ಲಾನ್ ರೂಪಿಸಲಾಗಿತ್ತಾ ಅನ್ನುವಂಥ ಶಂಕೆ ಸದ್ಯ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇದೆ.